ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ಟ್ರೋಫಿ ಗೆದ್ದ ನಂತರ ಸ್ವಲ್ಪ ಸೈಲೆಂಟ್ ಆಗಿದ್ರು ಗಿಲ್ಲಿ ನಟ. ಆದ್ರೆ ಅವರ ಸೈಲೆನ್ಸ್ ಈ ರೇಂಜ್ಗೆ ಕೆಲಸ ಮಾಡುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಹೊಡೆದ್ರೆ ದೊಡ್ಡ ಬೇಟೆನ ಹೊಡಿಬೇಕು. ಗಿಲ್ಲಿ ಈಗ ಅದನ್ನೇ ಪ್ರೂವ್ ಮಾಡಿದ್ದು. ಕನ್ನಡ ಚಿತ್ರರಂಗದ ಬಹುದೊಡ್ಡ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಲಾಂಚ್ ಆಗ್ತಿದ್ದಾರೆ ಗಿಲ್ಲಿ ನಟ. ಒಂದು ಹೊಸ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಹೀರೋ ಆಗಿ ಎಂಟ್ರಿ ಪಡೆದಿದ್ದಾರೆ ಗಿಲ್ಲಿ. ಈ ಸಿನಿಮಾವನ್ನ ಕನ್ನಡ ಚಿತ್ರರಂಗದ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಹೌಸ್ KVN ಸಂಸ್ಥೆ ಪ್ರೆಸೆಂಟ್ ಮಾಡ್ತಿದೆ. ಈ ಒಂದು ವಿಚಾರವನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ ಗಿಲ್ಲಿ ಫ್ಯಾನ್ಸ್ಗೆ ಸರ್ಪ್ರೈಸ್ ಕೊಟ್ಟರು KVN ಟೀಮ್. ಸದ್ಯಕ್ಕೆ ಇದೊಂದು ರೋಮ್ ಕಾಮ್ ಸಬ್ಜೆಕ್ಟ್ ಅಂತ ಮಾಹಿತಿ ಸಿಕ್ಕಿದೆ. ಅದರಲ್ಲೂ ಗಿಲ್ಲಿ ನಟ ಹೀರೋ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಕಾಮಿಡಿಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಹರೀಶ್ ಅಂಡ್ ನವೀನ್ ಅವರು ರಾಶಿ ಫಿಲ್ಮ್ಸ್ ಬ್ಯಾನರ್ ಮೂಲಕ ಪ್ರೊಡ್ಯೂಸ್ ಮಾಡಲಿದ್ದಾರೆ. ಚಂದ್ರಮೋಹನ್ ಈ ಸಿನಿಮಾದ ಡೈರೆಕ್ಟರ್. ಆಕ್ಚುಲಿ ಚಂದ್ರಮೋಹನ್ ಬಂದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಆಪ್ತ ಸ್ನೇಹಿತ. ಯಶ್ ಅವರ ಜೊತೆ ಕಾಲೇಜ್ ಟೈಮ್ ಇಂದಲೂ ಒಡನಾಟ ಇದೆ. ಹಾಗಾಗಿ ಈ ಸಿನಿಮಾಗೆ ಯಶ್ ಅವರ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಇನ್ನು ವಾಸುಕಿ ವೈಭವ್ ಮ್ಯೂಸಿಕ್ ಡೈರೆಕ್ಟರ್, ಚಂದ್ರಶೇಖರನ್ ಸಿನಿಮಾಟೋಗ್ರಫಿ, ಅದೇ ರೀತಿ ರೆಕಾರ್ಡ್ ಲೇಬಲ್ ಆನಂದ್ ಆಡಿಯೋ ಅವರು. ಅಷ್ಟೇ ಅಲ್ಲ, ಈ ಸಿನಿಮಾದ ಮುಹೂರ್ತ ಇದೇ 21ಗೆ ಆಗ್ತಿದೆ. ಗಿಲ್ಲಿ ಬರ್ತ್ಡೇ ಸ್ಪೆಷಲ್ ಆಗಿ ಈ ಸಿನಿಮಾ ಶುರು ಮಾಡ್ತಿದ್ದಾರೆ. ಆಕ್ಚುಲಿ ಇದು ಪ್ಯಾನ್ ಇಂಡಿಯಾ ಮೂವಿ ಅಲ್ಲ, ಆದ್ರೆ ಪ್ಯಾನ್ ಕರ್ನಾಟಕ ಮೂವಿ ಅಂತ ಹೊಸ ರೀತಿಯಲ್ಲಿ ಅನೌನ್ಸ್ ಮಾಡಿದ್ದಾರೆ. ಒಟ್ನಲ್ಲಿ ಗಿಲ್ಲಿಯ ಬಿಗ್ ಬಾಸ್ ಫ್ಯಾನ್ಸ್ಗೆ ಗಿಲ್ಲಿ ನಟ ಒಂದು ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು.